ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಸಂಬಂಧಿಸಿದ ಮುಖ್ಯವಾಗಿ ತೊಗರಿ ಮತ್ತು ಅರಿಶಿಣ ಎಷ್ಟು ರೇಟು ನಡೀತಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಮೊದಲಾಗಿ ತೊಗರಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಕಲಬುರಗಿ ಮಾರುಕಟ್ಟೆಯಲ್ಲಿ ಇವತ್ತಿನ ತೊಗರಿ 2374 ತೊಗರಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 1 ಕ್ವಿಂಟಲ್ಗೆ 11,651, ಹೆಚ್ಚಿನ ಬೆಲೆ 12,500, ಮಧ್ಯಸ್ಥ ಬೆಲೆ 12,000. ಕಲಬುರಗಿ ಮಾರ್ಕೆಟಲ್ಲಿ ಗರಿಷ್ಠವಾಗಿ 12,500 ರೂಪಾಯಿ ತೊಗರಿ ಬೆಲೆ ಮತ್ತು ಗರಿಷ್ಠವಾಗಿ ಹೋಗಿದೆ. ಚಿಂಚೋಳಿ ಮಾರುಕಟ್ಟೆಯಲ್ಲಿ ತೊಗರಿ 348 ತೊಗರಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 11,000, ಹೆಚ್ಚಿನ ಬೆಲೆ 11,800, ಮಧ್ಯಸ್ಥ ಬೆಲೆ 11,700. ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ 78 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 11,700, ಹೆಚ್ಚಿನ ಬೆಲೆ 12,419, ಮಧ್ಯಸ್ಥ ಬೆಲೆ 11,961. ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ 113 ತೊಗರಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 7,200, ಹೆಚ್ಚಿನ ಬೆಲೆ 12,591, ಮಧ್ಯಸ್ಥ ಬೆಲೆ 9,500. ರಾಯಚೂರು ಮಾರುಕಟ್ಟೆಯಲ್ಲಿ ಬಿಳಿ ತೊಗರಿ ಕಡಿಮೆ, ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 10,303. ಇಲ್ಲಿ ನಾವು ತೊಗರಿ ಬೆಲೆಗಳನ್ನು ನಾವು ಗಮನಿಸಿದರೆ ಅತ್ಯಧಿಕವಾಗಿ ರೇಟ್ ಎಂಬುದು ರಾಯಚೂರು ಮಾರ್ಕೆಟಲ್ಲಿ 12,591 ಗರಿಷ್ಠ ಬೆಲೆ ಹೋಗಿದೆ. ನಂತರ ಕಲಬುರಗಿ ಮಾರ್ಕೆಟಲ್ಲಿ 12,500 ರೂಪಾಯಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ. ಇನ್ನು ಯಾದಗಿರಿ ಮಾರ್ಕೆಟಲ್ಲಿ 12,459 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇಲ್ಲಿ ಓವರಾಲ್ ಆಗಿ ರೇಟನ್ನು ನೋಡಿದ್ರೆ ಅತ್ಯಧಿಕವಾಗಿ ಗರಿಷ್ಠ ಬೆಲೆ 12,500 ರೇಟ್ ಎಂಬುದು ಹೋಗ್ತಾ ಇದೆ. ಇನ್ನು ಮಧ್ಯಸ್ಥ ಬೆಲೆ 12,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಅರಿಶಿಣ ಬೆಲೆಗಳ ವಿವರಗಳು. ಚಾಮರಾಜನಗರ ಮಾರುಕಟ್ಟೆಯಲ್ಲಿ ಅರಿಶಿಣ 690 ಅರಿಶಿಣ ಚೀಲಗಳ ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 1 ಕ್ವಿಂಟಲ್ಗೆ 8,069 ರೂಪಾಯಿ, ಹೆಚ್ಚಿನ ಬೆಲೆ 15,850 ರೂಪಾಯಿ ರೇಟ್ ಎಂಬುದು ಅರಿಶಿಣ ಬೆಲೆ ಹೋಗಿದೆ. ಇನ್ನು ಮಧ್ಯಸ್ಥ ಬೆಲೆ 14,355. ಇದಿಷ್ಟು ತೊಗರಿ ಮತ್ತು ಅರಿಶಿಣ ಬೆಲೆಗಳ ವಿವರಗಳು. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಬರುತ್ತವೆ. ವಿಡಿಯೋವನ್ನು ಲೈಕ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಹೆಚ್ಚಿನ ರೈತ ಬಂಧುವರು ಎಲ್ಲರಿಗೂ ಈ ವಿಡಿಯೋ ಅನ್ನೋದು ತಲುಪುತ್ತದೆ. ಅದೇ ವಿಧವಾಗಿ ವಿಡಿಯೋ ಅನ್ನೋದು ರೆಕಮೆಂಡೇಶನ್ ಮತ್ತು ಸಜೆಷನ್ ಅನ್ನೋದು ಆಗುತ್ತದೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ಸ್ನೇಹಿತರಿಗೆ, ರೈತ ಬಂಧುವರಿಗೆ ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್, ಜೈ ಹಿಂದ್.